ರಕ್ಷಿತಾ ಶೆಟ್ಟಿ ಮಾಡುವ ನಮಸ್ಕಾರ. ಸೊ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಎಕ್ಸ್ಪೆಷಲಿ ಎಲ್ಲಾದರೂ ವೀಕೆಂಡ್ಸಲ್ಲಿ ಹೋಗಬೇಕು, ತಿರುಗಾಡಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ. ಆ ವೀಕೆಂಡ್ಸ್ ಪ್ಲ್ಯಾನ್ ಮಾಡೋಷ್ಟೆಲ್ಲ ವೀಕೆಂಡ್ ಮುಗ್ದೋಗಿರುತ್ತೆ. ಸೊ ನನಗೆ ಈ ಟೈಮಲ್ಲಿ ಒಳ್ಳೆ ಎಲ್ಲಾದರೂ ಹೋಗಬೇಕು, ತಿರುಗಾಡಬೇಕು ಅಂತ ಮನಸ್ಸು ಬಂದಾಗ ನನಗೆ ಯೋಚನೆ ಆಗಿರೋದು ಪ್ಲೇಸು ಸಕಲೇಶ್ಪುರ. ವಿಡಿಯೋ ಎಂಡ್ವರೆಗೂ ನೀವು ನನ್ನ ಜೊತೆ ಇರಿ. ಆ್ಯಂಡ್ ಈಗ ನಾನು 5:30 ಹಾಗೆ ಹೊರಟಿದ್ದೀವಿ. ಸೊ ಸಿಟಿ ದಾಟಬೇಕಾದ್ರೆ ನಾನು 6:30 ಆಗಿದೆ. ಆನ್ ದಿ ವೇ ನಾನು ಪಾಕಶಾಲಾ ಅನ್ನುವಂಥ ಹೋಟ್ಲಿಗೆ ಬಂದಿದ್ದೀನಿ. ಸೊ ಆನ್ ದಿ ವೇ ನಿಮಗೆ ತುಂಬ ರೆಸ್ಟೋರೆಂಟ್ಸು ಬ್ರೇಕ್ಫಾಸ್ಟಿಗೆ ಸಿಗುತ್ತೆ. ಸೊ ನೀವು ಈ ಥರ ರೆಸ್ಟೋರೆಂಟ್ಸನ್ನೆಲ್ಲ ವಿಸಿಟ್ ಮಾಡ್ಬೋದು. ಆ್ಯಂಡ್ ರೆಸ್ಟೋರೆಂಟ್ ಅದ್ರ ಜೊತೆನೇ ತುಂಬಾ ಚೆನ್ನಾಗಿದೆ ಪಾಕಶಾಲಾ ಫುಡ್. ಸೊ ಯು ಕ್ಯಾನ್ ವಿಸಿಟ್ ಇಟ್. ಆ್ಯಂಡ್ ಇನ್ನು ಮುಂದೆ ನಾನು ನಿಮಗೆ ಸಕಲೇಶ್ಪುರ ರೋಡ್ ಎಲ್ಲದನ್ನೂ ನಾನು ನಿಮಗೆ ಹೇಳ್ತೀನಿ. ಸಕಲೇಶ್ಪುರ ರೋಡು, ರೆಸಾರ್ಟ್ ಎಲ್ಲದೂ ನಾನು ನಿಮಗೆ ಹೇಳ್ತೀನಿ. ನನ್ನ ಜೊತೆ ಬನ್ನಿ. ನಾವು ಬಂದಿರೋದು ನಿಹಾರ ರೆಟ್ರೇಟ್ ಅನ್ನುವಂಥ ರೆಸಾರ್ಟಿಗೆ. ಇದು ಒಂದು ರೂಮು, ವಿಲ್ಲಾ ಅಂತ. ಸೊ ಇಲ್ಲಿ ಬಾಲ್ಕನಿಯಿಂದ ತುಂಬಾ ಸುಂದರವಾದಂಥ ವ್ಯೂ ನಾವು ನೋಡ್ಬೋದು. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ತುಂಬಾ ಚೆನ್ನಾಗಿರುವಂಥ ವ್ಯೂನ ಇಲ್ಲಿ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿನ ಓನರ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಎಲ್ಲರಿಗೂ ಇದು ರಮೇಶ್ ಅಂತ. ನಾನು ನಿಹಾರ ರಿಟ್ರೀಟ್ ಅನ್ನುವಂಥದ್ದು ಆಲ್ರೆಡಿ ನಿಮಗೆ ರೆಸಾರ್ಟನ್ನೆಲ್ಲ ತೋರಿಸಿದ್ದೀನಿ. ಸೊ ಆ ರೆಸಾರ್ಟಿನ ಮಾಲೀಕರು ಇವ್ರ ಹತ್ರ ಕೆಲವೆಲ್ಲ ಇನ್ಫಾರ್ಮೇಷನ್ ಕೇಳೋಣ ಅಂತ ಹೇಳಿ ಪಾಪ ಇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಈಗ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನೀವು ಇದು ಎಷ್ಟು ವರ್ಷ ಆಯಿತು? ಇವಾಗ ನಾವು ಒಂದು 1.5 year ಆಯಿತು. 1.5 years ಆಯಿತು ಸರ್. ಯಾವ ಥರ ಎಲ್ಲ ರೂಮ್ಸ್ ಎಲ್ಲ ಇದೆ? ರೂಮ್ಸ್ ನಮ್ಮಲ್ಲಿ 3 ವೆರೈಟೀಸ್ ಬಂದಿದೆ. ಡಿಲಕ್ಸ್ ರೂಮು, ಮತ್ತು ಪ್ರೀಮಿಯಮ್, ಸ್ಟ್ಯಾಂಡರ್ಡ್ ರೂಮ್. ಸ್ಟ್ಯಾಂಡರ್ಡ್ ರೂಮ್ 3 ಸೆಗ್ಮೆಂಟ್ ರೂಮ್ ಸಿಗುತ್ತೆ. ಓಕೆ. ಸ್ಟ್ಯಾಂಡರ್ಡ್ ರೂಮ್ ಬಂದ್ಬಿಟ್ಟು 3,250 ರೂಪಾಯಿ ಪರ್ ಪರ್ಸನ್. ಕಪ್ಪಲಿಗೆ 6,500 ಆಗುತ್ತೆ, ಇನ್ಕ್ಲೂಡಿಂಗ್ ಫುಡ್ಡು ಮತ್ತು GST. 3 ಟೈಮ್ಸ್ ಫುಡ್ಡು, ಲಂಚು, ಡಿನ್ನರು, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮತ್ತು ಕಾಫಿ, ಸ್ನ್ಯಾಕ್ಸು, ಕ್ಯಾಂಪ್ ಫೈರು, ಪೂಲು, ಎಕ್ಸಸ್ಸು ಎಲ್ಲ ಇನ್ಕ್ಲೂಡ್. ಓಕೆ. ನೋಡಿ, ಇದೆಲ್ಲ ಇನ್ಕ್ಲೂಡ್ ಆಗಿ ಇಷ್ಟು ಕಡಿಮೆ ಪ್ರೈಸಿಗೆ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಬಂದು ಇಲ್ಲಿ ಫ್ಯಾಮಿಲಿ ಅಥವಾ ಯಾವುದಾದ್ರು ಫ್ರೆಂಡ್ಸ್ ಗ್ರೂಪ್ಸ್ ಎಲ್ಲ ಬಂದರೆ ಎಲ್ಲ ಬಂದರೆ ನಮಗೆ ಇದು ತೊಟ್ಟಿ ಮನೆ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಅದು ತೊಟ್ಟಿ ಮನೆ ಅಂತ. ಅದರಲ್ಲಿ 15 ಜನ ಗ್ರೂಪ್ಸ್ ಇರ್ಬೋದು. ಅವರೆಲ್ಲ ಅದ್ರ ಒಳಗಡೆ ನೀರೆಲ್ಲ ಬರತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲೇ ಕ್ಯಾಂಪ್ ಫೈರ್ ಹೋಗಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಎಲ್ಲ ಅವ್ರು ಬಂದರೆ, ಫ್ಯಾಮಿಲಿ ಬಂದರೆ ಒಂದೇ ಕಡೆ ಎಲ್ಲ 15 ಜನ ಇರ್ಬೋದು. ಮತ್ತು ಇದು ಬಂದು ಪ್ರೀಮಿಯಂ ವಿಲ್ಲಾ ಅಂತ. ಇದರಲ್ಲಿ 4 ಪ್ರೀಮಿಯಂ ವಿಲ್ಲಾ ಇದೆ. ಇದರಲ್ಲಿ ಇಷ್ಟು 4 ಜನನೂ ಶೇರ್ ಮಾಡ್ಕೊಂಡು ಫ್ಯಾಮಿಲಿ ಇರ್ಬೋದು, ಮಾಡ್ಬೋದು. ತುಂಬ ಚೆನ್ನಾಗಿದೆ. ಅದು ಕಡೆ ವ್ಯಾಲಿ ಇದೆ, ಮತ್ತು ಪೂಲು ವ್ಯೂ ಇದೆ. ತಿರುಗಾಡ್ಲಿಕ್ಕೆ ಇಲ್ಲಿ ಒಂದು ಹೊಸಳ್ಳಿ ಬೆಟ್ಟ ಅಂತ ಇದೆ, ತುಂಬ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ. ಆಫ್ ರೋಡಲ್ಲಿ ಜೀಪಲ್ಲಿ ಅವ್ರು ಕರ್ಕೊಂಡು ಹೋಗ್ತೀವಿ ನಾವು. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಮಾಡಿದರೆ ನಾವು ಅದನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಹೋಗಿ ತುಂಬ ಚೆನ್ನಾಗಿದೆ ವ್ಯೂ, ಒಳ್ಳೆ ಮಿಸ್ಟು ಇದೆಲ್ಲ ಇರ್ತದೆ. ಅದನ್ನು ನೋಡ್ಕೊಂಡು ಮತ್ತು ಅಲ್ಲಿಂದ ಬಂದರೆ ಅಲ್ಲಿ ನಮಗೆ ಒಂದು ಫಾಲ್ಸ್ ಇದೆ. ಆ ಫಾಲ್ಸನ್ನು ತೋರಿಸ್ಕೊಂಡು ನಾವು ಈ ಕಡೆ ಬರ್ತೀವಿ. ಇನ್ನು ಅವ್ರ ಕಾರಲ್ಲೇ ಹೋಗ್ಬೋದು ಅಂದರೆ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹೋಗ್ಬೋದು. ಮತ್ತು ಇನ್ನೊಂದು ಪಟ್ಲ ಬೆಟ್ಟ ಇದೆ, ಮತ್ತು ಇನ್ನೊಂದು ಗವಿಗುಡ್ಡ ಅಂತ ಇದೆ. ಇಷ್ಟನ್ನು ನೋಡ್ಬೋದು. ಇನ್ನು 10 ಕಿಲೋಮೀಟರ್ ದೂರದಲ್ಲಿ ಮಂಜಾಬತ್ ಕೋಟೆ, ಅದನ್ನು ಅವ್ರು ನೋಡ್ಕೊಂಡು ಬರ್ತೀವಿ. ಸರ್, ಇದು ಬುಕ್ಕಿಂಗ್ ಏನಾದರೂ ಇಲ್ಲಿ ಬಂದು ನಾವು ಎಲ್ಲಾದರೂ ತಿರುಗಾಡಬೇಕು ಅಂದರೆ ನೀವೇನಾದ್ರು ಬುಕ್ಕಿಂಗ್ ಏನಾದ್ರು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ನಮಗೆ ಜೀಪ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಏನು ಚಾರ್ಜಸ್ ಆಗುತ್ತೆ ಅದನ್ನು ಅವರು. ಓಕೆ ಸರ್, ವೆರಿ ಗುಡ್. ನಾವು ನಿಮ್ಮ ಕಡೆಯಿಂದ ಇದನ್ನು ಯೂಟ್ಯೂಬ್ ನಿಮ್ಮ ಏನೀಗ ನೀವು ಮಾಡಿದ್ದೀರಾ ಯೂಟ್ಯೂಬಲ್ಲಿ, ಇದನ್ನು ನೋಡ್ಕೊಂಡು ನಿಮ್ಮ ಕಡೆಯಿಂದ ಬಂದರೆ ಸ್ಪೆಷಲ್ ಮತ್ತೆ ನಾವು ಅದರಲ್ಲಿ ಡಿಸ್ಕೌಂಟು ಕೊಡ್ತೀವಿ. ಓಕೆ, ಇದೊಂದು ಬಂಪರ್ ಆಫರು. ನನ್ನ ವೀಡಿಯೋಸ್ ನೋಡಿ ಯಾರು ಬಂದು ನನ್ನನ್ನು ರೆಕಮೆಂಡ್ ಮಾಡಿದೆ, ಅಫ್ಕೋರ್ಸ್ ಅದಕ್ಕೂ ಒಂದು ಆಫರ್ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಈ ಜಾಗನ ವಿಸಿಟ್ ಮಾಡಲೇಬೇಕು. ಸೊ ಇನ್ನು ಮುಂದೆನೂ ಕೂಡ ಇಲ್ಲಿ ಜಿಪ್ ಲೈನು ಅದೆಲ್ಲ ಮತ್ತೆ ಸ್ವಲ್ಪ ಸ್ಪೋರ್ಟ್ಸ್ ಅಂದರೆ ರೋಪ್ ಗೇಮ್ಸ್ ಮತ್ತೆ ಎಲ್ಲ ಇನ್ನೊಂದು 4-5 ಮಂತ್ಸಲ್ಲಿ ಎಲ್ಲ ರೂಮ್ಸು ಎಸಿ ರೂಮ್ಸು. ಮತ್ತು ನಮ್ಗೆ ಇಲ್ಲಿ ಏನಂದರೆ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಇವಾಗ ನೆಕ್ಸ್ಟ್ ಮಂತಲ್ಲಿ ನಾವು ಕೇಬಲ್ ಇಂಟರ್ನೆಟ್ ಇಳಿಸ್ಬಿಟ್ಟು
ಯಾರಿಗೂ ಈಗ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅವ್ರು ಬಂದು ಕೂಡ ಇಲ್ಲಿ ಮಾಡ್ಬೋದು, ಆ ಥರದ್ದು ವ್ಯವಸ್ಥೆ ಮಾಡ್ತೀವಿ. ಓಕೆ. ನಾನಿಲ್ಲಿ ತುಂಬ ರೆಸಾರ್ಟಲ್ಲಿ ನೋಡಿದಾಗ ಎಲ್ಲ ವೈಫೈ ಇದ್ದರೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಇಂಟರ್ನೆಟ್ ಸಿನ್ಸ್ ಇದೊಂದು ಸ್ವಲ್ಪ ಕಾರ್ಡ್ ಥರ ಇರೋದ್ರಿಂದ. ಬಟ್ ಇವರು ಶೋರ್ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್. ಬ್ಯಾಂಗ್ಳೂರಲ್ಲಿ ತುಂಬಾ ವರ್ಕ್ ಫ್ರಮ್ ಹೋಮ್ ಇದ್ದು ಅದೇ 4 ಗೋಡೆ ಮಧ್ಯೆ ಇರೋಕ್ಕಿಂತ ವರ್ಕ್ ಫ್ರಮ್ ಹೋಮಿಗೆ ಅಂತ ವೀಕ್ ಡೇಸಲ್ಲೂ ನೀವು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ವಿತ್ ಅ ಗುಡ್ ಫುಡ್ ಆ್ಯಂಡ್ ಗುಡ್ ಹಾಸ್ಪಿಟಾಲಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅಲ್ಲ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ, ನೀವು ನೋಡ್ಬೋದು ಫುಲ್ ಮಂಜು ತುಂಬಿದೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಮನಸ್ಸಿಗೆ ಒಂದು ನೆಮ್ಮದಿ ಅನಿಸುತ್ತೆ. ಆ ಸಿಟಿ ಲೈಫಲ್ಲಿ ಟ್ರಾಫಿಕ್ ಲೈಫಲ್ಲಿ ಇದ್ದು ಈ ಥರ ಒಂದು ಎನ್ವೈರ್ನ್ಮೆಂಟಿಗೆ ಬಂದಾಗ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ಏನೋ ಒಂಥರ ಎಲ್ಲೋ ಬೇರೆ ಪ್ಲೇಸಿಗೆ ಬಂದಿದ್ದೀವಿ, ನಮ್ಮದೇ ಪ್ಲೇಸ್ ಅನ್ನುವಂಥ ಒಂದು ಖುಷಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇದೊಂದು ನೋಡ್ಬೋದು, ಒಂದು ವ್ಯೂ ಪಾಯಿಂಟ್, ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ನಾವಿಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ, ಫ್ಯಾಮಿಲಿ ಜೊತೆ ಬಂದರೆ ಸ್ನ್ಯಾಕ್ಸ್ ತಿಂದ್ಕೊಂಡು ಟೀ ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಬನ್ನಿ, ಇಲ್ಲಿ ರೆಸಾರ್ಟಿನ ಮ್ಯಾನೇಜರ್ನ ನಿಮ್ಮ ಪರಿಚಯ ಮಾಡಿಸ್ಕೊಡ್ತೀನಿ. ಗೆಸ್ಟನ್ನ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿ ಅವ್ರು ಬರೋದೇ ಒಂದು ರಿಲ್ಯಾಕ್ಸ್ಗೋಸ್ಕರ. ಆ ರಿಲ್ಯಾಕ್ಸ್ನ ಅವ್ರ ಮೂಡನ್ನ ಹಾಳು ಮಾಡಬಾರ್ದು. ಅವರು ಬಂದು ನಮ್ಮ ಕುಟುಂಬದ ಜೊತೆ ಇದ್ದು ಮತ್ತೆ ಅವರು ನಿಹಾರ ರಿಟ್ರೀಟ್ ಅಂದರೆ ಮತ್ತೆ ಉಪಚಾರ ಅಂತಲೇ ಒಂದು ರಿಟ್ರೀಟ್ ಅಂದರೆ ಉಪಚಾರ. ಆ ಉಪಚಾರ ಮಾಡಿ ಕಳಿಸೋದು ನಮ್ಮ ಜವಾಬ್ದಾರಿ. ಓಕೆ ಸರ್, ಇಲ್ಲೆಲ್ಲ ಮಕ್ಕಳು ಬಂದರೆ ಎಲ್ಲರಿಗೂ ಒಂದು ಸೇಫ್ಟಿ ಇರುತ್ತೆ. ಯಾವುದೇ ಥರದ ಭಯ ಆಗಲಿ ಯಾವುದೂ ಇಲ್ಲ. ಮತ್ತು ಯಾವುದೇ ಥರದ ಕಾಡು ಪ್ರಾಣಿಗಳು ಇಲ್ಲಿ ಯಾವುದೋ ಥರ ಬರಲ್ಲ. ಒಂದು ಸೇಫ್ಟಿ ಚೆನ್ನಾಗಿದೆ. ಇಲ್ಲಿ ವಿಸಿಟ್ ಆಗ್ಬೋದು, ವಿಸಿಟ್ ಮಾಡ್ಬೋದು. ಇವರೆಲ್ಲರೂ ಇಲ್ಲೇ ಇರ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು. ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಇದೆ. ಇದೊಂದೇ ಜಾಗ ಅಲ್ಲ, ತುಂಬ ಕಡೆ ಅವರೊಂದು ಫೈರ್ ಕ್ಯಾಂಪನ್ನ ಅಳವಡಿಸಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಕೂತ್ಕೊಂಡು ವ್ಯೂ ನೋಡೋಕ್ಕಂತೂ ಸಖತ್ತಾಗಿದೆ. ನೋಡ್ಬೋದು, ನನ್ನ ಹಸ್ಬೆಂಡ್ ಎಂಜಾಯ್ ಮಾಡ್ತಾ ಇದ್ದಾರೆ ಆರಾಮಾಗಿ ಕೂತ್ಕೊಂಡು. ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಇರುವಂಥ ಜಾಗ. ಅಷ್ಟೇ ಅಲ್ಲದೆ ಇಲ್ಲಿ ಮೇಲೆ ಕೂಡ ನೀವು ಎಲ್ಲ ಕಡೆ ಹೋಗ್ಬೋದು. ಇದು ಬಂದು ನಿಮಗೆ ಊಟ ಮಾಡೋ ಜಾಗ. ನೀವು ಖುಷಿಯಾಗಿ ಕೂತ್ಕೊಂಡು ತುಂಬ ಫ್ಯಾಮಿಲಿ ಜೊತೆನೇ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಸಣ್ಣ ಪುಟ್ಟ ಗೇಮ್ಸ್ ಕೂಡ ಇದೆ. ಈ ಪ್ಲೇಸ್ ಬಂದು ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ತೊಟ್ಟಿ ಮನೆ ಅಂತ ಹೇಳ್ತಾರೆ, ಕಾಟ್ ಯಾರ್ಡ್ ಅಂತಲೂ ಹೇಳ್ತಾರೆ. ಇಲ್ಲಿ ಕಾರ್ಪೊರೇಟ್ ಕಂಪ್ನಿಯವರೆಲ್ಲ ಬಂದಾಗ 5-6 ಮೆಂಬರ್ಸ್ ಎಲ್ಲ ಸ್ಟೇಯಿಂಗಿಗೆ, 8 ಮೆಂಬರ್ಸ್ ಕೂಡ ಸ್ಟೇ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ವಾಶ್ರೂಮ್ ಕೂಡ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಅದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಮೋಸ್ಟ್ ಆಫ್ ದ ರೆಸಾರ್ಟ್ಸಲ್ಲಿ ವಾಶ್ರೂಮ್ ತುಂಬಾ ಗಲೀಜಿರುತ್ತೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಪೆಟ್ ಫ್ರೆಂಡ್ಲಿಯಾಗಿ ಕೂಡ ಇದೆ ಈ ಪ್ಲೇಸು. ಇಲ್ಲಿ ನೋಡ್ಬೋದು ಎಷ್ಟು ಚಂದ ನಾಯಿ ಮರಿ ಇದೆ ಅಂದರೆ, ನಿಮ್ಮ ನಾಯಿಗಳನ್ನು ಇಲ್ಲಿ ಕರ್ಕೊಂಬಂದು ಇಟ್ಕೊಳ್ಬೋದು ಈ ರೆಸಾರ್ಟಲ್ಲಿ. ಇದು ಬಂದು ಫುಡ್ ಬಗ್ಗೆ ಅಂತೂ ಇನ್ನೊಂದು ಮಾತಿಲ್ಲ ಅಂತ ಹೇಳ್ಬೋದು. ನೀರು ದೋಸೆ, ಅಕ್ಕಿ ರೊಟ್ಟಿ, ಚಿತ್ರಾನ್ನ ಅಂತ ಬ್ರೇಕ್ಫಾಸ್ಟಲ್ಲಿದ್ದರೆ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್, ವೆಜ್ ಎಲ್ಲದೂ ಇದೆ. ಈ ರೆಸಾರ್ಟ್ ಹತ್ತಿರದಲ್ಲೇ ಒಂದು ಫೋರ್ಟ್ ಇದೆ. ಆ ಫೋರ್ಟ್ ಸ್ಟಾರ್ ಶೇಪಲ್ಲಿ ಇದೆ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿದು ರೋಡ್ ಕೂಡ ಸೂಪರ್ ಆಗಿದೆ. ಬನ್ನಿ, ಈ ರೆಸಾರ್ಟ್ ಜೊತೆ ಸ್ಟಾರ್ ಶೇಪ್ ಫೋರ್ಟನ್ನು ನೋಡೋಣ. ಇದೇ ಒಂದು ಸ್ಟಾರ್ ಶೇಪ್ ಫೋರ್ಟ್. ಇಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿದೆ ಅನ್ಬೋದು. ವ್ಯೂನ ನೋಡೋಕ್ಕೆ ನಾವು ನಂದಿ ಹಿಲ್ಸು ಅಲ್ಲಿ ಇಲ್ಲಿ ಎಲ್ಲ ಹೋಗೋದಕ್ಕಿಂತ ಈ ಥರ ಒಂದು ಎಕ್ಸ್ಪ್ಲೋರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ನಮ್ಮದು 2 days ಸಕಲೇಶ್ಪುರ ಟ್ರಿಪ್ ಆಗಿತ್ತು. ರೆಸಾರ್ಟ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲದನ್ನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.